ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ಏನಾಗಿದೆ, ಆ ಒಂದು ಆತ್ಮಹತ್ಯೆಯ ಒಂದು ಡೆತ್ ನೋಟ್ನಲ್ಲಿ ಏನು ಬರೆದಿರ್ತಕ್ಕಂಥ ವಿಚಾರವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ವಿ. ಅದರಲ್ಲಿ ಅಂತಂದರೆ ಆ ಮೃತ ವ್ಯಕ್ತಿ ಬರೆದಿರ್ತಕ್ಕಂಥ ಒಂದು ಡೆತ್ ನೋಟ್ನಲ್ಲಿ ನಮ್ಮ ಕಲಬುರಗಿ ನಗರದ 4 ಜನರ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಅಂತಕ್ಕಂಥದ್ದು ವಿಚಾರವನ್ನು ಆ ಒಂದು ಲೆಟರ್ನಲ್ಲಿದೆ, ತಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ವೀರಶೈವ ಲಿಂಗಾಯತ ಮಹಾವೇದಿಕೆ ವತಿಯಿಂದ ನಾವು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮಠಾಧೀಶರಾದಂಥ ಶ್ರೀ ಆಂದೋಲ ಕುರುಗಳ ಹೆಸರು ಕೂಡ ಅದರಲ್ಲಿರೋದ್ರಿಂದ, ಮತ್ತು ನಮ್ಮ ಸಮುದಾಯದ ಯುವ ನಾಯಕರಾಗಿರ್ತಕ್ಕಂಥ ಚಂದು ಪಾಟೀಲ್ ಅವರ ಹೆಸರು ಕೂಡ ಅದರಲ್ಲಿರೋದ್ರಿಂದ, ಸೊ ಅವರಿಗೆ ಸೂಕ್ತವಾದ ಭದ್ರತೆಯನ್ನು ಸರ್ಕಾರ ಒದಗಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಈ ಒಂದು ಪತ್ರಿಕಾಗೋಷ್ಠಿ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಮಾನವೀಯತೆ ದೃಷ್ಟಿಯಿಂದ ಮತ್ತು ಕಲಬುರಗಿಯ ನಗರದ ಕಾನೂನು ಸುವ್ಯವಸ್ಥೆ ಕಾಪಾಡೋಗೋಸ್ಕರ ಆಗಿ ಇನ್ನೊಂದು ಮನವಿ ಏನು ಮಾಡ್ತೀವಿ ಅಂತಂದರೆ, ಅದೇ ಒಂದು ಡೆತ್ ನೋಟ್ನಲ್ಲಿ ಇನ್ನೂ ಇರುವವರ ಹೆಸರು ಕೂಡ ಅದರಲ್ಲಿದೆ. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡ್ ಅವರ ಹೆಸರು ಕೂಡ ಇದೆ. ಮತ್ತು ಅದೇ ರೀತಿಯಾಗಿ ಚಿತ್ತಾಪುರ ತಾಲೂಕಿನ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಮಣಿಕಂಠ ರಾಠೋಡ್ ಅವರು ಕೂಡ ಹೆಸರಿದೆ. ಸೊ ಅವ್ರಿಗೂ ಕೂಡ ಸರ್ಕಾರ ಸೂಕ್ತ ಭದ್ರತೆ ಒದಗಿಸಿ ಇದರದ್ದು ಕೂಲಂಕುಷ ಒಂದು ತನಿಖೆಯನ್ನು ಮಾಡಿ, ನಾವು ಆಗ್ರಹ ಏನು ಮಾಡ್ತೀವಿ ಅಂತಂದರೆ, ಈ ಒಂದು ವಿಚಾರವನ್ನು CBI ತನಿಖೆಗೆ ವಹಿಸಿ ಇದಕ್ಕೆ ಕೂಲಂಕುಷ ತನಿಖೆ ಮಾಡಿ ಆ ಮೃತ ವ್ಯಕ್ತಿ ಏನು ಸಚಿನ್ ಇದ್ದಾನೆ ಅವನಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಿರಬೇಕು, ಮತ್ತು ಅವನ ಕುಟುಂಬಕ್ಕೆ ಪರಿಹಾರ 1 ಕೋಟಿ ರೂಪಾಯಿಯನ್ನು ಸರ್ಕಾರ ಘೋಷಿಸಬೇಕು. ಅದೇ ರೀತಿಯಾಗಿ ಅವರ ಮನೆಯಲ್ಲಿ ಒಬ್ಬರಿಗೆ, ಯಾಕಂದರೆ 4 ಜನ ಹೆಣ್ಮಕ್ಳಿದ್ದಾರೆ, ಆತ ಒಬ್ಬನೇ ಆ ಮನೆಯ ಮುಖ್ಯ ಒಬ್ಬ ಅರ್ನಿಂಗ್ ಸೋರ್ಸಸ್ ಅಂತ ಆ ವ್ಯಕ್ತಿ ಇದ್ದ. ಹಾಗಾಗಿ ಅವರ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕಂತಕ್ಕಂಥದ್ದನ್ನು ವೀರಶೈವ ಲಿಂಗಾಯತ ಮಹಾವೇದಿಕೆ ಆಗ್ರಹ ಮಾಡ್ತೀವಿ. ಇದು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರ ಮೇಲೆ ಸಣ್ಣ ಪ್ರಮಾಣದ ಹೇಳಿಕೆಗಳು ಕೊಡುವುದು ಮತ್ತು ಅವರನ್ನು ತೇಜೋವಧೆ ಮಾಡ್ತಕ್ಕಂಥ ಕೆಲಸಗಳು ಇತ್ತೀಚಿನ ದಿನದಲ್ಲಿ ನಡೀತಾ ಇದ್ದಾವೆ. ಸೊ ಅದನ್ನು